ಚಾಮರಾಜನಗರದಲ್ಲಿ ಈಗ ಕಲಾಮಂದಿರ ಆಗಿದೆ. ಆಗಿದ್ರೂ ಕೂಡ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ. ಮೈಸೂರಲ್ಲಿ ಕಲಾಮಂದಿರದಲ್ಲಿ ಒಂದು 100 ಲೈಟ್ಗಳಿವೆ, ಒಳ್ಳೆ ಸ್ಕ್ರೀನ್ಗಳಿವೆ, ಎಲ್ಲ ರೀತಿ ಫೆಸಿಲಿಟಿನೂ ತುಂಬ ಚೆನ್ನಾಗಿದೆ. ನಮ್ಮ ಚಾಮರಾಜನಗರದಲ್ಲೇ ರಾಜ್ಕುಮಾರ್ ಕಲಾಮಂದಿರ ಅನ್ನೋ ರಾಜ್ಕುಮಾರ್ ನಮ್ಮ ಭಾಗದ ನಟರ ಹೆಸರಿನಲ್ಲಿ ಮಾಡಿ ಅದನ್ನು ಸಂಪೂರ್ಣವಾಗಿ ಅದಕ್ಕೆ ಫೆಸಿಲಿಟೀಸ್ ಕೊಟ್ಟಿಲ್ಲ. ಅದನ್ನು ಕೊಡಬೇಕು ಅಂತಂದ್ಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ತಗೊಳ್ಳೋದು ಬಾಡಿಗೆ ಅಂತ ತಗೋತಾ ಇದ್ದಾರೆ, ಆದರೆ ಒಂದು ಫೆಸಿಲಿಟಿ ಇಲ್ಲದೆ ನಾವೇ ಜನ್ರೇಟ್ರು, ನಾವೇ ಲೈಟು, ನಾವೇ ಸ್ಕ್ರೀನ್ಗಳು ಅದನ್ನು ಒದಗಿಸ್ಕೊಡ್ಬೇಕು ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೂ ಕೂಡ ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ನಮಸ್ತೆ ಚಾಮರಾಜನಗರ ವೀಕ್ಷಕರೇ, ಈ ದಿನ ನಾವು ನಮ್ಮ ಗಡಿನಾಡ ಜಿಲ್ಲೆಯ ಹೆಮ್ಮೆಯ ಪತ್ರಕರ್ತರು, ಕಲಾವಿದರು ಹಾಗೂ ಬರಹಗಾರರಾದ ಅಬ್ರಹಾಂ ಡಿ ಸಿಲ್ವರ್ ಅವರು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಜೆಎಸ್ಎಸ್ ಮಾಧ್ಯಮ ಅಕಾಡೆಮಿ ಪುರಸ್ಕೃತರಾಗಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಪತ್ರಕರ್ತರು, ಬರಹಗಾರರು ಹಾಗೂ ಕಲಾವಿದರಾದ ಅಬ್ರಹಾಂ ಡಿ ಸಿಲ್ವರ್ ಅವರನ್ನು ಕರೆತಂದಿದ್ದೇವೆ. ಅವರಿಗೆ ನಮ್ಮ ಹಸಿರು ಪಡೆ ಹಸಿರು ಜೀವನದ ಕಡೆಯಿಂದ ತುಂಬು ಹೃದಯದ ಸ್ವಾಗತ. ಸರ್, ಈಗ ಸುಮಾರು 50 ವರ್ಷದಿಂದ ನಾವು ನಮ್ಮ ಚಾಮರಾಜನಗರದಲ್ಲಿ ಶಾಂತಲಾ ಕಲಾವಿದರು ಅಂತ ನೋಡ್ತಾ ಇದ್ದೀವಿ. ಅದು ಹೇಗೆ ಹುಟ್ಟಿತೋ, ಹೇಗೆ ಬೆಳೀತೋ, ಇದಕ್ಕೆಲ್ಲದಕ್ಕೂ ನೀವೇ ಕಾರಣ ಅಂತ ಗೊತ್ತಿದೆ. ಅದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಚಾಮರಾಜನಗರದಲ್ಲಿ ಸುಮಾರು 1972ನೇ ಇಸ್ವಿನಲ್ಲಿ ಶಾಂತಲಾ ಕಲಾವಿದರು ಅನ್ನೋ ಸಂಸ್ಥೆನ ಹುಟ್ಟಾಕಿದ್ವಿ. ಅದರ ಸಂಸ್ಥಾಪಕ ಸದಸ್ಯ ನಾನು. ಅದು ಹುಟ್ಟಾಕಿದ್ದು ಹೇಗೆ ಅಂತಂದರೆ, ನಾವು ಕಾಲೇಜ್ನಲ್ಲಿ ನಾಟಕಗಳು ಮಾಡ್ತಾಯಿದ್ವಿ, ಬೇರೆ ಬೇರೆ ನಾಟಕಗಳು. ಪ್ರತಿ ವರ್ಷ ಒಂದು ನಾಟಕ ಇದ್ದೇ ಇರ್ತಾಯಿತ್ತು ಕಾಲೇಜ್ನಲ್ಲಿ. ಆ ಥರ ಇರಬೇಕಾದ್ರೆ ಚಂದ್ರಶೇಖರ್ ಅಂತ ಈ ಮುನ್ಸಿಪಲ್ ಹೈಸ್ಕೂಲ್ನಲ್ಲಿ ಅವ್ರ ತಂದೆ ಟೀಚರ್ ಆಗಿದ್ದರು. ಅವರು ಇಲ್ಲಿಗೆ ನಂಜನಗೂಡಿಂದ ಇಲ್ಲಿಗೆ ಬಂದಿದ್ರು. ಇಲ್ಲೇ ಬ್ರಹ್ಮರಂಭ ಎಕ್ಸ್ಟೆನ್ಷನ್ ಚತುರಾಲಯದಲ್ಲೇ ಅವರ ಮನೆ ಇತ್ತು. ಸೊ ಚಂದ್ರಶೇಖರ್ ನಮ್ಮ ನಾಟಕಗಳನ್ನೆಲ್ಲ ನೋಡಿದ್ರಿಂದ ಇವ್ರಿಗೆ ನಾಟಕದಲ್ಲಿ ಆಸಕ್ತಿ ಇದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ನಾವೊಂದು ನಾಟಕದ ತಂಡ ಕಟ್ಟೋಣ ಅಂತಂದ್ಬಿಟ್ಟು ಶಾಂತಲಾ ಹವ್ಯಾಸಿ ಕಲಾವಿದರು ಅನ್ನೋ ತಂಡನ ನಾವು ಆವಾಗ ಕಟ್ಟಿದ್ವಿ. TN ಸೀತಾರಾಮ್ ಅವರು ಪ್ರಜಾವಾಣಿ ವಿಶೇಷ ಸಂಚಿಕೆಗೆ ಒಂದು ನಾಟಕ ಬರೆದಿದ್ರು, ಬದುಕ ಮನ್ನಿಸ ಪ್ರಭುವೆ ಅಂತಂದ್ಬಿಟ್ಟು. ಸೊ ಆ ನಾಟಕ ನಮ್ಮ ಮೊದಲನೇ ನಾಟಕ. ಅದನ್ನು ಗುರುನಂಜ ಶೆಟ್ಟಿ ಛತ್ರದಲ್ಲಿ ಆ ನಾಟಕ ಪ್ರದರ್ಶನ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು ಪ್ರದರ್ಶನ. ಆವತ್ತು ಹುಟ್ಟಾಕಿದ್ದ ಸಂಸ್ಥೆ ಈಗ 50 ವರ್ಷಗಳನ್ನ ಕಳೆದಿದೆ, ಮುಂದುವರೆದಿದೆ. ನಾವು ಬೇರೆ ಬೇರೆ ನಾಟಕ ತಂಡಗಳನ್ನ ಹೊರಗಡೆಯಿಂದಲೂ ಕರೆಸಿ ಇಲ್ಲಿ ಪ್ರದರ್ಶನಗಳನ್ನ ಮಾಡಿದ್ದೀವಿ. ಚಾಮರಾಜನಗರದಲ್ಲಿ ಯಾವ ಒಂದು ನಾಟಕದ ಸೌಕರ್ಯಗಳು, ಸೌಲಭ್ಯಗಳು ಅಥವಾ ಒಂದು ಥಿಯೇಟ್ರ್ ಆಗಲಿ ಇನ್ನೇನು ಇಲ್ಲದೆ ಇರೋಂಥ ಕಾಲದಲ್ಲಿ ಗುರುನಂಜ ಶೆಟ್ಟಿ ಛತ್ರದಲ್ಲಿ ನಾವೇ ಈ ದೇವಸ್ಥಾನದಲ್ಲಿ ರಥದ ತೀರ್ಗಳಿತ್ತು, ದೊಡ್ಡ ದೊಡ್ಡ ತೀರ್ಗಳು, ತೊಲೆಗಳು, ಅದನ್ನು ಹೊತ್ಕೊಂಡು ಹೋಗಿ ನಾವೇ ಹುಡುಗರು ಆವಾಗ ಯಂಗ್ಸ್ಟರ್ಸು ಅದನ್ನು ಹೊತ್ಕೊಂಡು ಹೋಗಿ ಸ್ಟೇಜ್ ಕಟ್ಟಿ ಆ ಸ್ಟೇಜ್ ಮೇಲೆ ನಾಟಕ ಆಡ್ತಾಯಿದ್ವಿ. ಆವಾಗ ಕೇವಲ ₹1 ಒಂದು ಟಿಕೆಟಿನ ಬೆಲೆ. ಅದನ್ನು ಹೊಂದಿಸೋದೇ ತುಂಬ ಕಷ್ಟ ಆಗಿತ್ತು. ಎಷ್ಟೋ ಸರ್ತಿ ನಿಮ್ಮ ತಂದೆಯವ್ರ ಅಂಗಡಿಗೆಲ್ಲ ಎದುರುಗಡೆ ಇದ್ದು ಖರ್ಚಿಗೆ ಸಿಗದೇ ಇದ್ದಾಗ ₹1 ಟಿಕೆಟ್ ಮಾರೋದಕ್ಕೆ ಎದುರುಗಡೆ ಬಂದೆಲ್ಲ ಮಾರಿದ್ದೀವಿ.
ಅಷ್ಟೆಲ್ಲ ಕಟ್ಟದಂಥ ಸಂಸ್ಥೆ ಶಾಂತಲಾ ಕಲಾವಿದರ ಸಂಸ್ಥೆ. ಅದನ್ನು ಗುರುನಂದ್ ಶೆಟ್ಟಿ ಛತ್ರ ಆದ್ರ ಮೇಲೆ ನಾವು ಹೊರಗಡೆಯಿಂದ ನೀನಾಸಂ ತಿರುಗಾಟ ಅಂತ ಬರ್ತಾಯಿತ್ತು. ಅವಾಗ ಅವರು ಕನಿಷ್ಠ ಒಂದು 4 ನಾಟಕಗಳನ್ನ ತಗೊಂಡು ಬರೋರು. ಅಂಥ ತಂಡಗಳನ್ನ ಈಗ ಮಂಡ್ಯ ರಮೇಶ್ ಅವರೆಲ್ಲ ಬಂದಿದ್ದರು ಆವಾಗ. ಇವಾಗ ತುಂಬ ದೊಡ್ಡ ದೊಡ್ಡ ನಟರುಗಳಾಗಿರೋರು, ನಾಟಕ ಸಂಸ್ಥೆಗಳನ್ನ ಕಟ್ಟಿರೋ ಅಂಥ ಮಂಡ್ಯ ರಮೇಶ್ ಅಂತವರಾಗಲಿ ಇನ್ನೊಬ್ಬರಾಗಲಿ ಅವಾಗೆಲ್ಲ ನೀನಾಸಮ್ಮಲ್ಲಿದ್ದರು. ಅವ್ರನ್ನೆಲ್ಲ ಇಲ್ಲಿ ಕರೆಸಿ ನಾವು ನಾಟಕಗಳನ್ನ ಮಾಡಿದ್ದೀವಿ. ಸುಮಾರು ಒಂದು 3-4 ವರ್ಷಗಳ ಕಾಲನೋ 4-5 ವರ್ಷಗಳ ಕಾಲ ಹೊರಗಡೆಯಿಂದ ತಂಡಗಳನ್ನ ಕರೆಸಿದ್ವಿ. ಜೊತೆಗೆ ನಮ್ಮ ನಾಟಕಗಳು ಹೇಗೆ ಅಂತಂದರೆ, ನಾವು ಯಾರಾದರೂ ಒಬ್ಬರು ಡೈರೆಕ್ಟರ್ನ ಹೊರಗಡೆಯಿಂದ ಕರೆಸ್ತಾ ಇದ್ವಿ. ಈಗ ರಮೇಶ್ ಪಂಡಿತ್ ಅಂತ ಒಳ್ಳೆಯ ಕಲಾವಿದರು, ಸುಮಾರು ಸೀರಿಯಲ್ಗಳಲ್ಲೆಲ್ಲ ಮಾಡಿದ್ದಾರೆ. ಅವರು ನಮಗೆ ನಿರ್ದೇಶನ ಮಾಡಿದ್ದಾರೆ. ಆಮೇಲೆ ಗಂಗಾಧರ್ ಅಂತ ಅಂದ್ಬಿಟ್ಟು ರಂಗಾಯಣದಲ್ಲಿದ್ದರು. ಅವರು ನಮಗೆ ಅರಹಂತ ಅನ್ನೋ ಒಂದು ನಾಟಕ, ಅದು ನಿಮ್ಮ ಜೈನ್ ಫಿಲಾಸಫಿ ಮೇಲೆ ಕಟ್ಟಿದಂಥ ನಾಟಕ, ತುಂಬ ಚೆನ್ನಾಗಿ ಬಂತದು. ಸುಮಾರು ಹೆಚ್ಚು ಕಡಿಮೆ 12ರಿಂದ 15 ಶೋಗಳು ಮಾಡಿದ್ದೀವಿ ನಾವು. ಬೆಂಗಳೂರಲ್ಲಿ ಮಾಡಿದ್ವಿ, ಮೈಸೂರಲ್ಲಿ ಮಾಡಿದ್ವಿ, ಹುಬ್ಬಳ್ಳಿನಲ್ಲಿ ಮಾಡಿದ್ವಿ, ಕೊಳ್ಳೇಗಾಲದಲ್ಲಿ ಮಾಡಿದ್ವಿ. ಹೀಗೆ ಅನೇಕ ಕಡೆ ಅನೇಕ ಪ್ರದರ್ಶನಗಳನ್ನ ಕಂಡಂಥ ನಾಟಕ ಅದು ಅರಹಂತ ಅಂತ. ಅದು ಮಹಾವೀರರ 1500ನೇದು ಜಯಂತಿ ಅಂತ ಬಂದಿತ್ತು. ಆ ಟೈಮಲ್ಲಿ ಅದನ್ನು ಸರ್ಕಾರ ಆಚರಿಸ್ತು. 2 ನಾಟಕ ತಂಡಗಳು, ಒಂದು ಮಡಿಕೇರಿ ಅವ್ರದ್ದು, ಒಂದು ನಮ್ಮದು. ಅವರು ಅರಹಂತ ಮಾಡಿದ್ರು, ನಾವು ಅರಹಂತ ಮಾಡಿದ್ವಿ. ಆವಾಗ ಗಂಗಾಧರ್ ಸ್ವಾಮಿ ಅಂತ ರಂಗಾಯಣದ ಇದಾಗಿದ್ದರು, ಅವರು ನಿರ್ದೇಶನ ಮಾಡಿ ನಾಟಕ ತುಂಬ ಸಕ್ಸಸ್ ಆಯಿತು. ಆಗಿನ ಕಾಲದ ಈ ಜೈನ್ ಫಿಲಾಸಫಿ ಹೇಗೆ ಅಹಿಂಸೆ ಇದನ್ನೆಲ್ಲ ಯಾವ ರೀತಿಯಲ್ಲಿ ಪ್ರತಿಪಾದನೆ ಮಾಡಬೇಕು ಅನ್ನೋದು ನಾಟಕದ ವಸ್ತು ಆಗಿತ್ತು. ಅದಾದ್ರ ಮೇಲೆ ಬಹಳಷ್ಟು ನಾಟಕಗಳು ಮಾಡಿದ್ದೀವಿ. ನೀವು ನಮ್ಮ ನಾಟಕದಲ್ಲೂ ಮಾಡಿದ್ದೀರಿ. ಶಾಂತಲಾ ಕಲಾವಿದರ ಸಂಸ್ಥೆಯಲ್ಲಿ ನೀವು ಕೂಡ ಒಬ್ಬರು ನಟಿಯಾಗಿ ಕೆಲಸ ಮಾಡಿದ್ದೀರಿ, ಅದರಿಂದ ನಿಮಗೂ ಗೊತ್ತಿದೆ. ಇಲ್ಲಿ ಸುಜಾತ ಸಾಮಿಲ್ ಅಂತ ಇತ್ತು, ಅಲ್ಲಿ ನಾಟಕ ಮಾಡಿದ್ದೀವಿ. ನಾಣಿಯವರ ಒಂದು ಸಾಮಿಲ್ಲು, ಅಲ್ಲೂ ಕೂಡ ನಾಟಕ ಮಾಡಿದ್ದೀವಿ. ಸೊ ಹೀಗೆ ಬೇರೆ ಬೇರೆ ಕಡೆನಲ್ಲಿ. ಆಮೇಲೆ SP ಕಚೇರಿ ಎದುರುಗಡೆ ಒಂದು ಜಾಗ ಇತ್ತು, ಅಲ್ಲೂ ಕೂಡ ನಾಟಕ ಮಾಡಿದ್ವಿ. ಎಲ್ಲ ಸ್ಟೇಜ್ ಕಟ್ಟೋದು ಮಾಡೋದು ಪ್ರತಿಯೊಂದು A to Z ನಮ್ಮದೇ ಕೆಲಸಗಳು. ಇತ್ತೀಚೆಗೆ ರಾಜ್ಕುಮಾರ್ ಕಲಾಮಂದಿರ ಆದ್ರ ಮೇಲೆ ನಾವು ಸ್ವಲ್ಪ ಉಸಿರಾಡೋ ಥರ ಆಗಿದೆ. ಇಲ್ಲದೇ ಇದ್ರೆ ತುಂಬ ಕಷ್ಟ ಇತ್ತು ಚಾಮರಾಜನಗರದಲ್ಲಿ. ಆ ಥರ 50 ವರ್ಷಗಳನ್ನ ದಾಟ್ಕೊಂಡು ಬಂದು ಈಗ ಒಂದು 3 ವರ್ಷದ ಹಿಂದೆ ರಂಗಶಂಕರದವ್ರ ಜೊತೆ ಸೇರಿಕೊಂಡು ಇಲ್ಲಿ ನಮ್ಮ 50 ವರ್ಷದ ಒಂದು ಚಿನ್ನದ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಕಲಾಮಂದಿರದ ಎದುರುಗಡೆ ಒಂದು ಕೆಲವು ಪ್ರದರ್ಶನಗಳನ್ನ ಮಾಡೋವಂಥದ್ದು, ಆಮೇಲೆ ಒಳಗಡೆ ನಾಟಕ ಮಾಡೋವಂಥದ್ದು. ಆವಾಗ ಒಟ್ಟು 5 ನಾಟಕಗಳನ್ನ ಪ್ರದರ್ಶನ ಮಾಡಿದ್ವಿ ಚಿನ್ನದ ಹಬ್ಬ ಮಾಡಿದಂಥ ಸಂದರ್ಭದಲ್ಲಿ. ಅದಾದ್ರ ಮೇಲೆ ನಮ್ಮ ಚಟುವಟಿಕೆ ಮುಂದುವರ್ಕೊಂಡು ಹೋಗ್ತಾ ಇದೆ. ಈಗ ಸ್ಟೂಡೆಂಟ್ ಆಗಿದ್ರಿ, ನಾಟಕಕ್ಕೆ ಒಲವು ತೋರ್ತು, ನಾಟಕಗಾರರಾದ್ರಿ, ಅದ್ರ ಜೊತೆಗೆ ಪತ್ರಕರ್ತರಾದ್ರಿ, ಬರಹಗಾರರಾದ್ರಿ. ಇದು ಹೇಗೆ ಬಂತು? ಏನು ಸ್ಫೂರ್ತಿ ನಿಮಗೆ? ಅಂದರೆ ನನಗೆ ಪತ್ರಕರ್ತನಾಗಬೇಕು ಅಂತ ಆಸೆ ಇತ್ತು. ಓಕೆ. BSc ಪದವಿ ಆದ್ರ ಮೇಲೆ ಪತ್ರಕರ್ತರದೊಂದು ಡಿಪ್ಲೊಮಾ ಓಪನ್ ಯೂನಿವರ್ಸಿಟಿನಲ್ಲಿತ್ತು. 1 ವರ್ಷ ಡಿಪ್ಲೊಮಾ ಅದನ್ನು ಮಾಡಿಕೊಂಡೆ. ಆವಾಗ ಮೈಸೂರಿನಲ್ಲಿ ಕೋಟಿಯವರು ಧಾರವಾಡದಿಂದ ಬಂದು ಮೈಸೂರಿನಲ್ಲಿ ಆಂದೋಲನ ಅನ್ನೋ ಪತ್ರಿಕೆಯನ್ನು ಶುರು ಮಾಡಿದರು. ಅವರು ಕೋಟಿಯವರು ನಮ್ಮ ಸ್ನೇಹಿತರು. ಹಾಗಾಗಿ ಚಾಮರಾಜನಗರದ ಭಾಗದಲ್ಲಿ ನೀವು ವರದಿಗಳನ್ನ ಕಳಿಸಿ ಅಂತಂದ್ಬಿಟ್ಟು ನಾನು, ವೆಂಕಟರಾಜು ಮತ್ತು ಶ್ರೀನಿವಾಸ ರಂಗನ್ ಅಂತ ಒಬ್ಬರು ಟೆಲಿಫೋನ್ ಎಕ್ಸ್ಚೇಂಜಲ್ಲಿದ್ದರು. ಅವ್ರು 3 ಜನಕ್ಕೆ ಅವರು ಕೇಳ್ಕೊಂಡ್ರು, ನೀವು ವರದಿಗಳನ್ನ ಕಳಿಸ್ತಾ ಇರಿ ಅಂತ. ಯಾಕಂದರೆ ಟೆಲಿಫೋನ್ ಎಕ್ಸ್ಚೇಂಜ್ ಶ್ರೀನಿವಾಸ ರಂಗನ್ನ ನಾವು ಯಾತಕ್ಕೆ ಅವ್ರು ಇದು ಮಾಡಿದ್ರು ಅಂತಂದರೆ, ಆವಾಗ ಟೆಲಿಫೋನ್ಗಳೇ ಇರಲಿಲ್ಲ. ಮೊಬೈಲ್ ಫೋನ್ ಅಂತೂ ಲ್ಯಾಂಡ್ಲೈನ್ಗಳು ಅಲ್ಲಿ ಇಲ್ಲಿ ಇದ್ದು. ಸೊ ಇವರು ಟೆಲಿಫೋನ್ ಎಕ್ಸ್ಚೇಂಜಲ್ಲಿ ಇದ್ದಿದ್ದರಿಂದ ಸುದ್ದಿಗಳು ಕಳಿಸೋದಕ್ಕೆ ಅನುಕೂಲ ಆಗ್ತಾ ಇತ್ತು. ಮೈಸೂರು ಮಿತ್ರ ಮೊದಲು, ಅವರು ಮೈಸೂರು ಮಿತ್ರದಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದ್ರು ಕೋಟಿಯವರು. ಸೊ ಮೈಸೂರು ಮಿತ್ರ ಕೆಲಸ ಮಾಡಿದೆ, ಇಲ್ಲಿಂದ ವರದಿಗಳು ಕಳಿಸ್ತಾ ಇದ್ದೆ. ಆಮೇಲೆ ಆಂದೋಲನ ಕಳಿಸ್ತಾ ಇದ್ದೆ. ಅದಾದ್ರ ಮೇಲೆ ಸದಾಶಿವ ಗಟ್ಟವಾಡಿಪುರ ಅಂತ ಅಂದ್ಬಿಟ್ಟು ಅವರು ಗಟ್ಟವಾಡಿಪುರದವರು ಇಲ್ಲಿ ಚಾಮರಾಜನಗರದಲ್ಲಿ ಒಂದು ಪತ್ರಿಕೆ ಮಾಡಬೇಕು ಅಂದ್ಕೊಂಡು ಬಂದರು. ರೇಷ್ಮೆ ನಾಡು ಅನ್ನೋ ಪತ್ರಿಕೆನ ಹುಟ್ಟಾಕಿದ್ರು. ಆ ರೇಷ್ಮೆ ನಾಡು ಪತ್ರಿಕೆಗೆ ನಾವೆಲ್ಲ ಪುನಃ ನಾವು 3 ಜನ ಕೂಡ ಪ್ರೊಫೆಸರ್ RM ಚಿಂತಾಮಣಿ ಅವರು ನಮಗೆ ಸಲಹೆ ಸೂಚನೆ ಮಾರ್ಗದರ್ಶನ ಎಲ್ಲ ಕೊಡ್ತಾಯಿದ್ರು. ಸೊ ಹಾಗಾಗಿ ಆ ಪತ್ರಿಕೆಯನ್ನು ತುಂಬ ಎಫೆಕ್ಟಿವ್ ಆಗಿ ತಂದು ಅದು ಕೂಡ ಈಗ 35 ವರ್ಷ ಪೂರೈಸಿದೆ. ರೇಷ್ಮೆ ನಾಡು ಪತ್ರಿಕೆ ಅವರ ಮಗಳು ಸಂಪಾದಕಿಯಾಗಿ ಸವಿತಾ ಜೆ ಅಂತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ತುಂಬ ಚೆನ್ನಾಗಿ ಬರ್ತಾ ಇದೆ ಪತ್ರಿಕೆನ. ನಾವಿದ್ದ ಟೈಮಲ್ಲಂತೂ ನಾವು ಇಂಥ ಸುದ್ದಿ ಅದರಲ್ಲಿ ಪ್ರಕಟ ಮಾಡಿಲ್ಲ ಅನ್ನೋದು ಇಲ್ಲ, ಕೋರ್ಟ್ ಮೆಟ್ಲೆಲ್ಲ ಹತ್ತು ಬಿಟ್ಟಿದ್ದೀವಿ. ಸೊ ಅಷ್ಟೆಲ್ಲ ಎಲ್ಲ ನ್ಯೂಸು ಬರ್ತಾ ಇತ್ತು. ಆಮೇಲೆ ತುಂಬ ತನಿಖಾ ವರದಿಗಳು ಜಾಸ್ತಿ ಬರ್ತಾ ಇತ್ತು.
ಯಾರು ಭ್ರಷ್ಟಾಚಾರ ಮಾಡ್ತಾಯಿದ್ರೆ ಅವನು ಎಷ್ಟೇ ದೊಡ್ಡ ಅಧಿಕಾರಿ ಆಗಿರಲಿ, ಇನ್ನೇನೇ ಆಗಿರಲಿ, ಅದನ್ನು ಪತ್ರಿಕೆನಲ್ಲಿ ಹಾಕ್ತಾಯಿದ್ವಿ. ಕೆಲವರು ಅದೇ ಮಾನನಷ್ಟ ಮೊಕದ್ದಮೆ ಅದು ಇದೆಲ್ಲ ಹಾಕಿದ್ರು, ಅದನ್ನು ಫೇಸ್ ಮಾಡಿದ್ವಿ, ಕೇರೆ ಮಾಡಲಿಲ್ಲ ನಾವು. ಒಂದು ಸರ್ತಿ ನಮ್ಮ ಮೇಲೆ ಅದೇ ವಾಟಾಳ್ ನಾಗರಾಜ್ ಅವ್ರದ್ದು ಒಂದು ಸಂದರ್ಶನ ಪ್ರಕಟ ಮಾಡಿದಾಗ, ಆವಾಗ ಎಲೆಕ್ಷನ್ ಟೈಮು, ಕಾಸಿಗಾಗಿ ಸುದ್ದಿ ಮಾಡಿದ್ರಿ ಇವರು ಅಂತಂದ್ಬಿಟ್ಟು ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ರು. ಸೊ ಆ ಕೇಸು ತಿರುಪತಿನಲ್ಲಿ ಒಂದು ಹಿಯರಿಂಗ್ ಇತ್ತು. ಅಂದರೆ ಪತ್ರಿಕಾ ಮಂಡಳಿ ಅಂತ ಇದೆ ಕೇಂದ್ರ ಸರ್ಕಾರದ, ಆ ಪತ್ರಿಕಾ ಮಂಡಳಿ ಕಂಪ್ಲೇಂಟ್ ಮಾಡ್ತಾರೆ, ಇವ್ರು ಈ ಥರ ಮಾಡಿದ್ರು ಅಂತ. ನಾವಿಲ್ಲಿ ಜಿಲ್ಲಾಧಿಕಾರಿಗಳು ಕೇಳ್ಕೊಂಡಿದ್ವಿ, ನಾವು ಆ ಥರ ಎಲ್ಲ ಮಾಡಿಲ್ಲ, ಕಾಸಿಗಾಗಿ ಸುದ್ದಿ ಮಾಡೋರಲ್ಲ ನಾವು ಅಂತಂದ್ಬಿಟ್ಟು ಎಷ್ಟೇ ಹೇಳಿದ್ರು ಅವ್ರು ಆಯಿತು ಅಂತ ಏನೋ ಮಾಡಿದ್ರು. ಕೊನೆಗೆ ಅಲ್ಲಿ ಕಂಪ್ಲೇಂಟೇ ಕೊಟ್ಬಿಟ್ರು. ಸೊ ತಿರುಪತಿಗೆ ಹೋದ್ವಿ. ಅದರ ನಂತರ ಇನ್ನೊಂದು ಹಿಯರಿಂಗು ಬೆಳಗಾವಿನಲ್ಲಿತ್ತು. ಸೊ ಬೆಳಗಾವಿಗೂ ಹೋದ್ವಿ ನಾವು. ಅಲ್ಲಿ ಹೋಗಿ ಅಲ್ಲಿ ವಾದ ಮಾಡೋದಕ್ಕೆ ಒಬ್ಬರು ಲಾಯರ್ ನೇಮಕ ಮಾಡಬೇಕಾಗಿತ್ತು. ಅವ್ರು ಕಾಸು ಕೊಡೋದಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡು ಕಾಸು ಇರಲಿಲ್ಲ. ನಾನು ಒಂದು ಹರಕು ಇಂಗ್ಲೀಷ್ನಲ್ಲಿ ನಾನೇ ವಾದ ಮಾಡಿಬಿಟ್ಟು ಆ ಕೇಸ್ ಗೆದ್ವಿ ಅಂತಂದರೆ ಇವರು ಕಾಸಿಗಾಗಿ ಸುದ್ದಿ ಮಾಡಿಲ್ಲ ಅಂತ ಅನ್ನೋದು ಆದೇಶದಲ್ಲಿ ಬಂತು. ಸೊ ಅದೊಂದು ಕೇಸ್ ಗೆದ್ವಿ. ಮಾನನಷ್ಟ ಮೊಕದ್ದಮೆನಲ್ಲಿ ಒಂದೇ ಒಂದು ಕೇಸು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಒಬ್ಬರು ಲೇಡಿ ಅವ್ರ ಕಡೆಯವರೇ ಸ್ವಲ್ಪ ತೊಂದರೆ ಕೊಡ್ತಾ ಇದ್ರು ಅಂತ ಅದನ್ನು ಸುದ್ದಿ ಮಾಡಿದ್ವಿ. ಯಾರು ಆರೋಪಿಯಾಗಿದ್ರೋ ಅವರು ಸ್ಟೇಟ್ ಬ್ಯಾಂಕನ್ನು ಅವರ ಕಾರ್ಮಿಕರ ಯೂನಿಯನ್ಗೆ ಹೆಡ್ ಆಗಿದ್ರು ಅವರು. ಸೊ ಅವ್ರು ಹೇಗೋ ಬಚಾವಾದರು, ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ರು. ಆ ಹೆಣ್ಮಗಳು ಯಾರು ಕಿರುಕುಳ ಅನುಭವಿಸಿದ್ಲು ಅವಳು ಕೋರ್ಟಿಗೆ ಬರೋದಕ್ಕೆ ಒಪ್ಪಲಿಲ್ಲ ಇವರ ಒತ್ತಡದಿಂದಾಗಿ. ಸೊ ಹಾಗಾಗಿ ಅದರಲ್ಲೂ ಒಂದಷ್ಟು ನಾವು 5,000 ಏನೋ ಆವಾಗ, ಅದು ಈಗ ಸ್ವಲ್ಪ ದೊಡ್ಡ ಅಮೌಂಟೇನೆ, ಆಗಿನ ಕಾಲಕ್ಕೆ ಅದೇ ತುಂಬ ದೊಡ್ಡದು, ಅದೊಂದು ಕೊಟ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನಾನೀಗ ಕಳೆದ 5 ವರ್ಷದಿಂದ ಪತ್ರಿಕಾ ಫೀಲ್ಡಲ್ಲಿ ಇಲ್ಲ. ನಾನು ಈ ಎಮರ್ಜೆನ್ಸಿ ಟೈಮಲ್ಲಿ ನಮ್ಮದೊಂದು ಇಲ್ಲಿ ನಾವು ಸಮಾಜವಾದಿಗಳು ಅಂತಂದ್ಬಿಟ್ಟು ಒಂದಷ್ಟು ಜನ ನಾವು ಸೇರಿಕೊಂಡು, ಆವಾಗ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು. ಸೊ ಅದರ ವಿರುದ್ಧ ಇಲ್ಲೆಲ್ಲ ಕೆಲಸ ಮಾಡಿದ್ವಿ ನಾವು ಕೆಲಸ ಮಾಡಿದ್ದು ಅದರ ವಿರುದ್ಧ. ಆದರೂ ಕೂಡ ಯಾವುದೋ ಬೇರೆ ಏನೋ ಇವರು ಪೇಪರ್ಗಳು ಹಂಚಿದ್ರು, RSSನವರು ಇಂದಿರಾ ಗಾಂಧಿ ವಿರುದ್ಧವಾಗಿ ಪಾಂಪ್ಲೆಟ್ಗಳು ಹಂಚಿದ್ರು, ಆ ಕೇಸನ್ನು ನಮ್ಮ ಮೇಲೆ ಹಾಕಿದ್ರು. ಅದರಿಂದ ನಾವು ಫೈಟ್ ಮಾಡಿದ್ವಿ ಅದನ್ನು. ನಾನು ಸುಮಾರು 3.5 ತಿಂಗಳ ಕಾಲ ಮೈಸೂರು ಜೈಲಲ್ಲಿದ್ದೆ, ಜೈಲು ಶಿಕ್ಷೆನ ಅನುಭವಿಸ್ಬಿಟ್ಟಿದ್ದೀನಿ. ಅದಾದ್ರ ಮೇಲೆ ನಾನು ತುರ್ತು ಪರಿಸ್ಥಿತಿಯ ನನ್ನ ಅನುಭವಗಳದ್ದು ಒಂದು ಪುಸ್ತಕ ಬರೆದಿದ್ದೀನಿ. ಆ ಪುಸ್ತಕ ಈಗ ಒಂದು 2 ವರ್ಷದ ಹಿಂದೆ ರಿಲೀಸ್ ಆಯಿತು ಇಲ್ಲೇ ರೋಟ್ರಿ ಭವನದಲ್ಲಿ. 2 ವರ್ಷನೂ ಆಗಿಲ್ಲ, 1 ವರ್ಷ ಆಗಿದೆ ಅಷ್ಟೇ, ರಿಲೀಸ್ ಆಯಿತು. ಅದು ಬರಹಗಾರನಾಗ ಅದು. ಆಮೇಲೆ ಬೇರೆ ಬೇರೆ ಲೇಖನಗಳು ತುಂಬ ಬರೆದಿದ್ದೀನಿ ನಾನು. ಅಂದರೆ JSSನವರು ಪ್ರತಿ ವರ್ಷ ಆದಿ ಗುರುಗಳದ್ದು ಫಂಕ್ಷನ್ ಮಾಡ್ತಾಯಿದ್ರು. ಅದಕ್ಕೆ ಒಂದು ನೆನಪಿನ ಸಂಚಿಕೆಯಾಗಿ ಹೊನ್ನು ಹೊಳೆ ಅಂತಂದ್ಬಿಟ್ಟು ಒಂದು ಮ್ಯಾಗ್ಝೈನು, ಅದರಲ್ಲಿ ನಾನು ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿ ಹೇಗೆ ಹುಟ್ಟಿತು ಅಂದರೆ ನಮ್ಮ ಜಿಲ್ಲೆನಲ್ಲಿ ಅದ್ರ ಬಗ್ಗೆ ಒಂದು ಲೇಖನ ಬರೆದಿದ್ದೀನಿ. ಈ ಥರ ಅನೇಕ ಲೇಖನಗಳನ್ನು ಬರೆದಿದ್ದೀನಿ. ಕನಕಗಿರಿ ಬುದ್ಧಿಯವರು ಬಂದಾಗ ಅಲ್ಲಿ ಹೊಸದಾಗಿ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾಯಿದ್ರು. ಆವಾಗ ಕನಕಗಿರಿ ಬಗ್ಗೆ ಒಂದು ಪ್ರಜಾನುಡಿನಲ್ಲಿ ಒಂದು ಲೇಖನ ಬರೆದಿದ್ದೆ ನಾನು. ಜೈನ್ಸ್ ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ರು, ಸ್ವಾಮೀಜಿಯವರು ತುಂಬ ಖುಷಿಪಟ್ಟರು. ಅವ್ರು ಅವಾಗ ಒಂದು ಜಿಂಕೆ ಸಾಕ್ಕೊಂಡಿದ್ರು ಅಲ್ಲಿ. ಜಿಂಕೆ ಜೊತೆನೆಲ್ಲ ಅವ್ರು ಇದ್ದಿದ್ದ ಫೋಟೋ ಅದೆಲ್ಲ ಅಲ್ಲಿ ಹಾಕ್ಕೊಂಡಿದ್ದೀವಿ. ಪತ್ರಕರ್ತನಾಗಿದ್ದರಿಂದಾಗಿ 2009-10 ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಅಂತ ಬಂತು. ಅಂತ ನಾನು ಗುರುತಿಸ್ಬಿಟ್ಟು ಒಂದು ಸಣ್ಣ ಪತ್ರಿಕೆನಲ್ಲಿ ನಾನು ಕೆಲಸ ಮಾಡ್ತಾಯಿದ್ರು, ತುಂಬ ಕಾಂಪಿಟೇಷನ್ ಇರುತ್ತೆ ಅದಕ್ಕೆ. ಆದ್ರೂ ನನ್ನನ್ನು ಗುರುತಿಸಿ ಒಂದು ಸಣ್ಣ ಪತ್ರಿಕೆನಲ್ಲಿದ್ದರೂ ಕೂಡ ಗುರುತಿಸಿ ನನಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ 2009-10 ಸಿಕ್ತು. ಅದಾದ್ರ ಮೇಲೆ JSSನವ್ರು ಒಂದು ಪ್ರಶಸ್ತಿ ಮಾಡಿದ್ದಾರೆ. 1 ವರ್ಷ ಮೈಸೂರಿನವ್ರು ಕೊಡ್ತಾರೆ, 1 ವರ್ಷ ಚಾಮರಾಜನಗರದವ್ರು ಕೊಡ್ತಾರೆ. ಆ ಪ್ರಶಸ್ತಿನೂ ನನಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ 1 ವರ್ಷ ಬಂತು. ಅದಾದ್ರ ಮೇಲೆ ಇತ್ತೀಚೆಗೆ ಕಳೆದ 2 ವರ್ಷದ ಹಿಂದೆ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂತು. ನಮ್ಮ ಸಂಸ್ಥೆಗೆ ನಾಟಕ ಅಕಾಡೆಮಿ ಪ್ರಶಸ್ತಿ 2 ಬಂದಿದೆ. ಒಂದು ವೆಂಕಟರಾಜ್ ಅವ್ರಿಗೆ ಬಂದಿದೆ, ಒಂದು ನನಗೆ ಬಂದಿದೆ. ಸೊ ಈ ಥರ 3 ಪ್ರಶಸ್ತಿಗಳು ಬಂದಿದೆ. ಇನ್ನು ಸಣ್ಣ ಪುಟ್ಟ ಸಂಸ್ಥೆಗಳು, ಅವರು ಇವರು ದೊಡ್ಡ ದೊಡ್ಡ ಸಂಸ್ಥೆಗಳು, ಆಮೇಲೆ ಜಿಲ್ಲಾಡಳಿತ 3 ವರ್ಷದ ಹಿಂದೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಕೊಟ್ಟರು. ಸೊ ಅದು ಬಂದಿದೆ. ಥರ ಅನೇಕ ಪ್ರಶಸ್ತಿಗಳು ಬಂದಿದೆ. ಈ ನನ್ನ ನಾಟಕದ ಅಭಿನಯ ಇದನ್ನು ನೋಡಿದಂಥ ಕೆಲವರುಗಳು ನನ್ನನ್ನು ಸಿನಿಮಾಕ್ಕೂ ಕರ್ಕೊಂಡು ಹೋದರು. 3 ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಒಂದು ಜೀರ್ ಜಿಂಬೆ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ, ಚಿಕ್ಕ ಮಕ್ಕಳಿಗೆ ಮದುವೆ ಮಾಡ್ತಾರಲ್ಲ ಅದ್ರ ಬಗ್ಗೆ. ಅಂದರೆ 18 ವರ್ಷಕ್ಕಿಂತ ಕಡಿಮೆ ಇರೋ ಮಕ್ಕಳುಗಳಿಗೆ ಮದುವೆ ಮಾಡಿದ್ರೆ ಪೋಕ್ಸೋ ಕಾಯ್ದೆ ಇದೆಲ್ಲ ಬರುತ್ತೆ.
ಆ ಥರ ಮದುವೆ ಮಾಡ್ತಾ ಇರೋದು ಒಂದು ಕತೆ ಇಟ್ಕೊಂಡು ಆ ಸಿನಿಮಾ ತೆಗೆದಿದ್ರು. ಅದಾದ್ರ ಮೇಲೆ ಒಂದು ಚಿರತೆ ಬಂತು ಚಿರತೆ ಅಂತಂದ್ಬಿಟ್ಟು ಇಲ್ಲೇ ನಮ್ಮ ಚಾಮರಾಜನಗರದವರು ಬೆನಕ ಕಿಟ್ಟಿ ಅಂತಂದ್ಬಿಟ್ಟು ಕೃಷ್ಣಮೂರ್ತಿ ಅವರು ತೆಗೆದಂಥ ಸಿನಿಮಾ ಅದು. ಅದರಲ್ಲೂ ಒಂದು ರೋಲ್ ಮಾಡಿದ್ದೆ. ಹನೂರ್ ಚೆನ್ನಪ್ಪ ಅಂತಂದ್ಬಿಟ್ಟು ಹನೂರ್ನವರು, ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿದ್ದರು. ಅವ್ರ ಕತೆ ಅದು. ಅದನ್ನು ಇಸ್ಲಾವುದ್ದೀನ್ ಅಂತಂದ್ಬಿಟ್ಟು ಅವರು ಅನ್ನ ಅನ್ನೋ ಸಿನಿಮಾ ತೆಗೆದ್ರು. ಆ ಅನ್ನ ಸಿನಿಮಾದಲ್ಲಿ ಕೂಡ ನಾನು ಮಾಡಿದ್ದೀನಿ. ಅನ್ನ ಸಿನಿಮಾ ತುಂಬ ಸಕ್ಸಸ್ ಆಯಿತು. 50 ದಿನಗಳ ಕಾಲ ಓಡ್ತು. ಚಾಮರಾಜನಗರದಲ್ಲಿ 50 ದಿನ ಓಡ್ತು, ಮೈಸೂರಲ್ಲಿ 50 ದಿನ ಓಡ್ತು. ತುಂಬ ಚೆನ್ನಾಗಿ ಇದಾಯಿತು. ಈ ಥರ 3 ಫೀಲ್ಡಲ್ಲಿ ಕೆಲಸ ಮಾಡಿದ್ದೀನಿ. ಒಂದು ಪತ್ರಕರ್ತ, ಕಲಾವಿದ ಮತ್ತು ಸಿನಿಮಾ, ಇದಿಷ್ಟು ಫೀಲ್ಡ್ಗಳಲ್ಲಿ ಕೆಲಸ ಮಾಡಿ. ನಾಟಕ ಕಲಾವಿದರು ಇರ್ತಾರೆ, ಸ್ಕೂಲು ಕಾಲೇಜು ಕೆಲಸ ಮಾಡೋರು, ನಗರದಲ್ಲಿರೋರು ನಿಮ್ಮ ನಾಟಕ ಕಂಪನಿಯಲ್ಲಿ ಇರ್ತಾರೆ. ಅಲ್ಲಿಂದ ಅವರು ಬೇರೆ ಊರಿಗೆ ಹೋದಾಗ ಅಲ್ಲಿ ಬೇರೆ ಊರಿಂದ ಬಂದು ನಿಮ್ಮ ಜೊತೆ ನಾಟಕ ಮಾಡ್ತಾರಾ, ಅಥವಾ ಮತ್ತೆ ನಿಮಗೆ ಕಲಾವಿದರು ಹೊಸದಾಗಿ ಹುಟ್ಟು ಹಾಕೋಬೇಕಾ ನೀವು ಇಲ್ಲಿ? ಇಲ್ಲ, ಬಹಳಷ್ಟು ಜನ ನಮ್ಮ ತಂಡದಲ್ಲಿದ್ದಂಥ ಕಲಾವಿದರುಗಳಲ್ಲಿ ಚಂದ್ರಶೇಖರಾಚಾರ್ಯ ಹೆಗ್ಗೊಟ್ಟಾರ ಅಂತಂದ್ಬಿಟ್ಟು ತುಂಬ ಒಳ್ಳೆಯ ಕಲಾವಿದರು ಅವರು. ಅವರು ನೀನಾಸಮಲ್ಲಿ ತರಬೇತಿ ಪಡೆದು JSS ಹೈಸ್ಕೂಲಲ್ಲಿ ಅವ್ರನ್ನ ನಾಟಕ ಶಿಕ್ಷಕರು ಅಂತ ತಗೊಂಡ್ರು. ಅದೇ ರೀತಿ ನಮ್ಮ ವೆಂಕಟರಾಜು ಅವರ ಮಗಳು ಚಿತ್ರ ವೆಂಕಟರಾಜು, ಅವರು ನೀನಾಸಮಲ್ಲಿ ತರಬೇತಿ ಪಡೆದು ಅವರು ಶಾಲೆಯಲ್ಲಿ ನಾಟಕ ಶಿಕ್ಷಕಿಯಾಗಿ ಕೆಲಸ. ಅದೊಂದು ಸ್ಕೀಮ್ ಬಂದಿತ್ತು ಆವಾಗ, ನಾಟಕ ಮತ್ತು ಡ್ಯಾನ್ಸಲ್ಲಿ ಇದು ಪದವಿ ಪಡೆದಂಥವ್ರುಗಳಿಗೆ ಒಂದು ಇದನ್ನು ಕೊಡೋರು, ಕೆಲಸ ಕೊಡೋರು. ಸೊ ಅದೊಂದು ಕಾಚಕ್ಕಿ ಮಂಜು ಅಂತ ಅಂದ್ಬಿಟ್ಟು ಸಂತೆಮರಳ್ಳಿನಲ್ಲಿ ಒಬ್ಬರಿದ್ದಾರೆ. ಅವರು ನಮ್ಮ ನೀನಾಸಮಲ್ಲಿ ತರಬೇತಿ ಪಡೆದು ಅಲ್ಲಿಗೆ ಹೋಗಿ JSSನವರು ಪ್ರತಿ ವರ್ಷ ಮೈಸೂರು, ಚಾಮರಾಜನಗರ, ಗುಂಡ್ಲುಪೇಟೆ, ಹೆಗ್ಗಡದೇವನಕೋಟೆ ಮುಂತಾದ ಕಡೆಗಳಲ್ಲಿ ಅವರ ತರಬೇತಿ ಕೊಟ್ಟಂಥ ನಾಟಕಗಳನ್ನ ಪ್ರದರ್ಶನ ಮಾಡ್ತಾರೆ. ಸೊ ಇವರು ಇಬ್ಬರೂ ಕಾಚಕ್ಕಿ ಮಂಜು, ಚಂದ್ರಶೇಖರಾಚಾರ್ಯ ಹೆಗ್ಗೊಟ್ಟಾರ ಅದರಲ್ಲಿ ಡೈರೆಕ್ಟ್ ಮಾಡಿ ಆದಂಥ ನಾಟಕಗಳು ತುಂಬ ಇಲ್ಲಿ ಪ್ರದರ್ಶನ ಆಗಿವೆ. ಕಳೆದ ಸುಮಾರು ಒಂದು 7-8 ವರ್ಷಗಳಿಂದ ಅವರು ಕಂಟಿನ್ಯೂಸ್ ಆಗಿ ಚಾಮರಾಜನಗರದಲ್ಲಿ, ಮೈಸೂರು, ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೆ ವಿಸ್ತರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ, ಬೆಂಗಳೂರಲ್ಲೂ ಕೂಡ ಮಾಡಿದ್ದಾರೆ. ಸೊ ಆ ಥರ ಅವರು ನಾಟಕದ ಫೀಲ್ಡಿಂದ ಇಲ್ಲಿಂದ ಹೋಗಿ ಇದು ಮಾಡಿದ್ದಾರೆ. ನಾವು ಇಲ್ಲೊಂದು ಸರ್ತಿ ಬಾಲಾರ್ಪಟ್ನದ ಮಕ್ಕಳುಗಳಿಗೆ ಒಂದು ನಾಟಕದ ತರಬೇತಿ ಕೊಟ್ಬಿಟ್ಟು ಮಾಡಿಸಿದ್ವಿ. ಸೊ ಅಲ್ಲಿ ಇವ್ರುಗಳಿಗೆ, ಟೀಚರ್ಸ್ಗಳಿಗೆ ಸ್ವಲ್ಪ ಇದ್ರ ಬಗ್ಗೆ ಅಸಮಾಧಾನ ಇತ್ತು. ಸೊ ಮೊದಲನೇ ಶೋನ ಸ್ವಲ್ಪ ತೊಂದರೆ ಮಾಡಿದ್ರು. ಅಂದರೆ ಇವ್ರು ಯಾರೋ ಹೊರಗಡೆ ಅವ್ರು ಬಂದು ಇವ್ರಿಗೆ ತರಬೇತಿ ಕೊಡ್ತಾ ಇದ್ದಾರಲ್ಲ ಅಂತಂದ್ಬಿಟ್ಟು ಕಾರಣಕ್ಕೆ. ಆದರೆ ಚೆನ್ನಾಗಾಯ್ತು ನಾಟಕ. ನಮಗೆ ಸಮಾಧಾನ ಆಗಲಿಲ್ಲ. ಸೊ ಇದೇನೋ ಕೆಡಿಸ್ಬಿಟ್ರಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಾರನೇ ದಿನ ಹೋಗಿ ಊರಿನ ಯಜಮಾನರು ಇವ್ರನ್ನೆಲ್ಲ ಇದು ಮಾಡಿ, ಅವರ ಬಾಲರ್ಪಟ್ನದ ಹೆಡ್ ಇದ್ದಾರಲ್ಲ ಅವ್ರ ಜೊತೆನೆಲ್ಲ ಮಾತಾಡಿ 2ನೇ ದಿನ ಇನ್ನೊಂದು ಪ್ರದರ್ಶನ ಇಟ್ಟು ಅದು ಅದ್ಭುತವಾಗಿ ಬಂತು. ಅಲ್ಲಿ ಕಲಾವಿದರಾಗಿ ಕೆಲಸ ಮಾಡಿದಂಥವರು ಬೇರೆ ಬೇರೆ ಕಡೆಯಲ್ಲಿ ಹೋಗಿ ಕೆಲಸ ಪಡ್ಕೊಂಡು ತುಂಬ ನೆಮ್ಮದಿಯಾಗಿದ್ದಾರೆ. ಆಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಏನಿದೆ ಅಂತಂದರೆ, ಈ ನಾಟಕದಲ್ಲೇ ಮಕ್ಕಳುಗಳ ಸೇರ್ಕೊಂಡ ತಕ್ಷಣ ಅವ್ರು ಹಾಳಾಗ್ಬಿಡ್ತಾರೆ. ಹೌದು, ಇನ್ನು ಆ ಒಂದು ಇದ್ರಲ್ಲೇ ಇದ್ದಾರೆ. ಹೋಗಿಲ್ಲ, ಅದು ಹೋಗಿಲ್ಲ. ಸೊ ನಮ್ಮ ನಾಟಕ ಕಳಿಸೋದಕ್ಕೆ ತಂದೆ ತಾಯಿಗಳು ಹಿಂದೆ ಮುಂದೆ ನೋಡ್ತಾರೆ. ಅಯ್ಯೋ ನನ್ನ ಮಗ ರ್ಯಾಂಕ್ ತಗೋತದ್ದೆ, ಇವ್ರ ನಾಟಕಕ್ಕೆ ಸೇರಿಬಿಟ್ಟು ಹಾಳಾದ ಅಂತಂದ್ಬಿಟ್ಟು. ಆ ಥರ ಎಲ್ಲೂ ಆಗಿಲ್ಲ. ನಾವು ಎಷ್ಟೋ ಮಕ್ಕಳುಗಳು ನಮ್ಮಲ್ಲಿ, ಈಗ ಒಬ್ಬ ಹುಡುಗನಿಗೆ ಸ್ವಲ್ಪ ಕಣ್ಣಿನ ತೊಂದರೆ ಇತ್ತು. ಆ ಹುಡುಗನಿಗೆ ಬೆಂಗಳೂರಲ್ಲಿ ಒಂದು ಇದಿದೆ, ಕಣ್ಣಿನ ತೊಂದರೆ ಇರೋರ್ಗಳಿಗೇನೆ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಎಜುಕೇಷನ್ ಕೊಡ್ತಾರೆ, ಫ್ರೀ ಎಜುಕೇಷನ್. ಅಲ್ಲಿಗೆ ಸೇರಿಸಿದ್ದೀವಿ. ನಮ್ಮಲ್ಲಿ ಒಬ್ಬ ಕಲಾವಿದನಾಗಿದ್ದವನು ಉಪ್ಪಾರ ಕಮ್ಯುನಿಟಿ, ಅವನು ಈಗ ಬ್ರೈಟಲ್ಲಿ PUC ಮಾಡ್ತಾ ಇದ್ದಾನೆ. ಅವನು ಕಲರ್ಸ್ ಕನ್ನಡದವರು ನಡೆಸ್ತಕ್ಕಂಥ ಒಂದು ಮಕ್ಕಳ ನಾಟಕದಿದ್ರಲ್ಲಿ ಅವನಿಗೆ 2ನೇ ಬಹುಮಾನ ಬಂತು. ಅಂದರೆ ಸುಮಾರು 50,000 1 ಲಕ್ಷ ಏನೋ ಅವನಿಗೆ ಬಹುಮಾನ ಬಂತು. ತುಂಬ ಒಳ್ಳೆಯ ನಟ ಅವನು. ಅನೇಕ ನಮ್ಮ ನಾಟಕಗಳಲ್ಲೆಲ್ಲ ಮಾಡಿದ್ದಾನೆ. ಈ ಥರ ಎಲ್ಲರೂ ಯಾರು ನಮ್ಮ ನಾಟಕಗಳಲ್ಲಿ ಮಾಡಿದ್ರು, ಅಷ್ಟೊಂದು ಬುದ್ಧಿವಂತರು ಅಲ್ಲದೆ ಇರೋರನ್ನ ನಾವು ಅವ್ರಿಗೆ ಒಂದು ಸ್ಟೇಜ್ ಫಿಯರ್ ಅವರಿಂದ ತೆಗೆಸೋವಂಥ ಕೆಲಸ, ಅವ್ರಿಗೆ ನಟನೆ ಮಾಡೋವಂಥ ಕೆಲಸ, ಮಾತಾಡೋದನ್ನು ಕಲಿಸಿದ್ದೀವಿ. ಹೀಗಾಗಿ ಅನೇಕರು ನಮ್ಮಿಂದ ತರಬೇತಿ ಪಡೆದಂಥವರು, ನಮ್ಮ ಶಾಂತಲಾ ಕಲಾವಿದರಲ್ಲಿ ಇದ್ದಂಥ ಕಲಾವಿದರು ಬೇರೆ ಬೇರೆ ಕಡೆಯಲ್ಲಿ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ. ಬರ್ತಾರೆ, ನಾವು ಕರೆದ್ರೆ. ನಾವು ಚಿನ್ನದ ಹಬ್ಬ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ಸೇರಿಕೊಂಡಿದ್ವಿ. ತುಂಬ ಚೆನ್ನಾಗಾಯಿತು ಅದು ಕಾರ್ಯಕ್ರಮ. JH ಪಟೇಲ್ ಸಭಾಂಗಣದಲ್ಲಿ ಮಾಡ್ಕೊಂಡಿದ್ವಿ. ಬರ್ತಾರೆ ಕೆಲವರು,
ಬರದೇ ಇದ್ರೂ ಈಗ ಹೊಸ ಹೊಸ ಹುಡುಗರುಗಳನ್ನ ನಾವು ಹುಟ್ಟಾಕೊಂಡು ಮಾಡ್ತಾ ಅದು ಇದ್ದೀವಿ. ಸುಮಾರು ಮಕ್ಕಳ ಮಕ್ಕಳ ನಾಟಕಗಳೆಲ್ಲ ಬರ್ತಾ ಇದೆ. ನಾಟಕಗಳೆಲ್ಲ ಮಾಡಿದ್ದೀವಿ. ಚಿತ್ರ ಹೆಚ್ಚಾಗಿ ಮಕ್ಕಳುಗಳಿಗೆ ತರಬೇತಿ ಕೊಟ್ಟು ವೆಂಕಟರಾಜಿಯವರ ಮಗಳು ಮಾಡ್ತಾ ಇದ್ದಾಳೆ. ನಾನು ಆ ಶಾಂತಲಾ ಕಲಾವಿದರ ಸಂಸ್ಥೆ ಇತ್ತೀಚೆಗೆ ಅಂದರೆ ಕಳೆದ 5-6 ವರ್ಷಗಳಿಂದ ಅಧ್ಯಕ್ಷನಾಗಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಸರಿ. ನಾಟಕಗಳಲ್ಲಿ ಈಗಲೂ ನಾನು ನಾಟಕಗಳಲ್ಲಿ ಪಾತ್ರ ಮಾಡ್ತೀನಿ. ಸ್ವಲ್ಪ ವಯಸ್ಸಾದ್ರ ಮೇಲೆ ಮಾರು ಅದು ಇದು ಇದ್ದೇ ಇರುತ್ತೆ. ಆದ್ರೂ ಕಷ್ಟಪಟ್ಟು ಹೇಗೋ ಒಂದು ನಾಟಕದಲ್ಲೂ ಒಂದು ಡೈಲಾಗು ಮರಿಬಾರ್ದು, ಫೇಲ್ಯೂರ್ ಆಗಬಾರ್ದು, ಆ ಥರ ಒಂದು ಹಠ ಹಿಡಿದು ಮಾಡ್ಕೊಂಡು ಬರ್ತಾಯಿದ್ದೀನಿ. ತುಂಬ ಸಕ್ಸಸ್ಫುಲ್ಲಾಗಿ ನಮ್ಮ ತಂಡ ಬಂದಿದೆ. ಇಲ್ಲಿ ಬೇರೆ ಬೇರೆ ತಂಡಗಳು ಇವೆ, ಬೇಕಾದಷ್ಟು ತಂಡಗಳಾಗಿವೆ. ಅವ್ರದ್ದು ಕೆಲವ್ರದ್ದೆಲ್ಲ 25 ವರ್ಷ ಆಗಿದೆ, ಕೆಲವ್ರದ್ದು 20 ವರ್ಷ ಆಗಿದೆ, ಕೆಲವ್ರು ಇತ್ತೀಚೆಗೆ ಒಂದು 5-6 ವರ್ಷಗಳ ಹಿಂದೆ ನಗರದಲ್ಲಿ ನಗರದಲ್ಲಿ ನಾಟಕ ತಂಡಗಳು ಒಂದು 5-6 ಇವೆ. ಇದೆ. ನಮ್ಮ ಮೈಸೂರಿಗೆ ಹೋಲಿಸಿದ್ರೆ ಕಡಿಮೆ, ಮೈಸೂರಲ್ಲಿ ಒಂದು 25-30 ತಂಡಗಳಿವೆ. ಇಲ್ಲಿ ಈ ಚಾಮರಾಜನಗರದಂಥ ಒಂದು ಊರಿನಲ್ಲೇ 5-6 ತಂಡಗಳು ಆಗಿದ್ದಂಥದ್ದು. ಆಮೇಲೆ ಏನೋ ಒಂದು ಫೆಸಿಲಿಟಿ ಇಲ್ಲದೆ ಇರೋಂಥ ಸಂದರ್ಭದಲ್ಲೇ ನಮ್ಮದು ರಂಗ ತರಂಗ, ರಂಗವಾಹಿನಿ ಇಂಥ ಸಂಸ್ಥೆಗಳೆಲ್ಲ ಆವಾಗಲೇ ಬಂದಿದ್ವು. ಅವರು ಹೊರಗಡೆ ಎಲ್ಲೆಲ್ಲೋ ಸ್ಟೇಜ್ಗಳು ಹಾಕ್ಕೊಂಡು ಶುರು ಮಾಡಿದರು. ಸೊ ನಾಟಕದ ಒಂದು ಚಳುವಳಿ ಚಾಮರಾಜನಗರದಲ್ಲಿ ಬೆಳ್ಕೊಂಡು ಹೋಗ್ತಾ ಇದೆ. ಮುಂದುವರಿತಾ ತುಂಬ ಇದೆ ಹಾಗೆ. ಸಂತೋಷದ ಸಂಗತಿ ಅದು. ಸಂಗತಿ, ಹೌದು. ಯಾಕಂದರೆ ನಾಟಕ ಅಂತಂದರೆ ಮೂಗು ಮುರಿಯೋರೇ ಜಾಸ್ತಿ ಜಾಸ್ತಿ, ಹೌದು. ಇಲ್ಲಿ. ಆಮೇಲೆ ಹೊರಗಡೆಯಿಂದ ಬಂದಂಥ ಈ ವೃತ್ತಿಪರ ನಾಟಕ ತಂಡಗಳು ಅವರು ಕೂಡ ಚಾಮರಾಜನಗರಕ್ಕೆ ಬಂದು ದುಡ್ಡು ಮಾಡ್ಕೊಂಡು ಹೋಗಿದೆ. ಓಕೆ. ತುಂಬ ಸಕ್ಸಸ್ ಆಗಿವೆ. ಗುಬ್ಬಿ ಕಂಪನಿ ಆಗಲಿ ಇನ್ನೊಂದಾಗಲಿ ಅವ್ರದ್ದು ಒಂಥರ ಜೂಜಾಡ್ದಂಗೆ. ಕೆಲವು ಊರುಗಳಲ್ಲಿ ದುಡ್ಡಾಗುತ್ತೆ, ಕೆಲವು ಊರುಗಳಲ್ಲಿ ದುಡ್ಡಾಗಲ್ಲ. ದುಡ್ಡಾಗೋದಿಲ್ಲ, ಆದರೆ ಹೌದು. ದುಡ್ಡು ಆಗದೆ ಇದ್ರೆ ಅವ್ರ ನಾಟಕ ನಡೆಯೋದೇ ಕಷ್ಟ. ಯಾಕಂದರೆ ವೃತ್ತಿಪರರು ಎಲ್ಲರಿಗೂ ದುಡ್ಡು ಅವ್ರ ಕೊಡಬೇಕು, ಜೀವನ ಅದರಲ್ಲೇ ಸಾಗೋದು. ಅದರಲ್ಲೇ ಸಾಗಬೇಕು. ಅಂಥದ್ರಲ್ಲಿ ಇಲ್ಲಿ ಬಂದರೆ ಅಂದರೆ ನಾಟಕಗಳಿಗೆ ಪ್ರೋತ್ಸಾಹ ಕೊಡ್ತಾ ಇತ್ತು ನಮ್ಮ ಚಾಮರಾಜನಗರ. ಈಗಲೂ ನಮ್ಮ ನಾಟಕ ಮಾಡಿದ್ರೆ ಶಾಂತಲಾ ಕಲಾವಿದರ ಸಂಸ್ಥೆಯಿಂದ ಯಾವುದೇ ನಾಟಕ ಮಾಡಲಿ ಕಲಾಮಂದಿರದ Auditorium ಒಂದು full fill up 300 ಆಗುತ್ತೆ. 300 ಚೇರ್ಗಳು ಭರ್ತಿ ಆಗ್ತವೆ. ಖುಷಿಯಿಂದ ಬಂದು ಸ್ವಲ್ಪ ನೋಡ್ತಾರೆ ಎಲ್ಲ ನಾವು ಪ್ರೇಕ್ಷಕರು. ಲೆಗ್ ವರ್ಕು ಮಾಡ್ತೀವಿ ಅಂತಂದರೆ ಹೋಗಿ ಮನೆಗಳಿಗೆ ಹೋಗಿ ಹೌದು. ಕೊಡೋದು ಮಾಡೋದು ಇದೆಲ್ಲ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಚೆನ್ನಾಗಿ ನಡೀತಾ ಇದೆ. ಸುಮಾರು ಎಷ್ಟು ನಾಟಕ ಮಾಡಿರ್ಬೋದು ನಿಮ್ಮ ಶಾಂತಲಾ ಕಲಾವಿದರಿಂದ? ನಾವು ಸುಮಾರು ವರ್ಷಕ್ಕೆ 1-2 ನಾಟಕಗಳಂತೂ ಮಾಡ್ತಾನೆ ಇದ್ವಿ. 3 ಆಗಿದೆ ಕೆಲವು ಸಂದರ್ಭಗಳಲ್ಲಿ. ಹೊರಗಡೆಯಿಂದ ಕರ್ಕೊಂಡು ಬಂದು ನಾಟಕಗಳನ್ನ ಮಾಡಿಸಿದ್ದೀವಿ. ಹಾಗಾಗಿ ಒಂದು 50 ವರ್ಷಕ್ಕೆ ಮಿನಿಮಮ್ ಅಂತಂದ್ರೆ ಒಂದು 90-100 ನಾಟಕಗಳಾಗಿರಬಹುದು. ಆಗಿದೆ. ಲೆಕ್ಕ ಇಟ್ಟಿಲ್ಲ. ಲೆಕ್ಕ ಇದೆ, ಆದರೆ ನನಗೀಗ ಹೇಳೋದಕ್ಕೆ ಒಂದೊಂದು ನಾಟಕನು ಮಾಡಿ ಮುಗಿಸಿ ಅಂತಂದ್ರೆ ಅದು ಒಂದು ಸಾಧನೆ ಆ ತರ ಲೆಕ್ಕ ದೊಡ್ಡ ಆಯ್ತು ನಮ್ಮ ಸಾಧನೆ. ಊರಲ್ಲಿ. 1 ತಿಂಗಳು ಮಿನಿಮಮ್ ಪ್ರಾಕ್ಟೀಸ್ ಮಾಡಬೇಕು ನಾವು. ಹೌದು, ಎಲ್ಲ ಆಮೇಲೆ ಬೇರೆ ಕಲಾವಿದರನ್ನ ಬೇರೆ ಕೂಡಾಕ್ಬೇಕು. ಕಲಾವಿದರುಗಳು ಬೇರೆ ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ. ಒಬ್ರು ಟೀಚರ್ ಆಗಿರ್ತಾರೆ, ಒಬ್ರು ಇನ್ನೇನೋ ಕೆಲಸ ಮಾಡ್ತಿರ್ತಾರೆ, ಒಬ್ರು ಸರ್ಕಾರಿ ನೌಕರಿನಲ್ಲಿ ಇರ್ತಾರೆ. ಹೌದು, ಸೊ ಅವ್ರನ್ನೆಲ್ಲ ತಂದು ಒಂದು ಕಡೆಗೆ ಕಲೆ ಹಾಕಿಬಿಟ್ಟು ಅವರು ಸುಮಾರು 1-1.5 ಗಂಟೆಗಳ ಕಾಲ ಪ್ರತಿದಿನ ನಮ್ಮ ತಾಲೀಮಿನಲ್ಲಿ ಭಾಗವಹಿಸಬೇಕು. ಅದು ಆ ಥರ ತಾಲೀಮಲ್ಲಿ ಈಗ ನಿಮಗೂ ಅದರ ಅನುಭವ ಇದೆ. ಹೌದು. ನಾವು ನೀವು ನಮ್ಮ ನೃತ್ಯ ವೃತ್ತಿ ಎಲ್ಲ ಬಿಟ್ಟು ರಾತ್ರಿ ಬಂದು ಬಂದು ಪ್ರಾಕ್ಟೀಸ್ ಇಲ್ಲಿ ಮಾಡ್ತಾ ಇದ್ವಿ. ಮಕ್ಕಳುಗಳಿಗೆ ಹೇಳ್ಕೊಡ್ಬೇಕು, ತರಬೇತಿ ಕೊಡಬೇಕು. ನೃತ್ಯದಲ್ಲೂ ಕೂಡ ಅವರು ಪ್ರತಿಯೊಂದು ಒಂದು ಹೆಜ್ಜೆ ವ್ಯತ್ಯಾಸ ಆದ್ರೂ ಕಷ್ಟ, ಹೌದು. ನೋಡಿ ಇದು ಮಾಡೋರು ಇದ್ದಾರೆ. ನಮ್ಮ ಆ ಥರ ಕಲೆಯಲ್ಲಿ ಯಾವುದೇ ಇದ್ರೂ ಪ್ರಾಕ್ಟೀಸ್ ಬೇಕೇಬೇಕು. ಪ್ರಾಕ್ಟೀಸ್ ನಾಟಕ ಬೇಕಲೇಬೇಕು, ಆಗ್ಲಿ. ತಾಲೀಮ್ ಇರಲೇಬೇಕು. ಹೌದು, ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗತ್ತೆ ಎಲ್ಲರನ್ನ ಸೇರಿಸಿ ಮಾಡಿ. ಸ್ವಲ್ಪ ಅವ್ರಿಗೂ ಲೇಟಾಗಿ ಸಮಯ. ಬರ್ತಾರೆ. ಲೇಟಾಗಿ ಬಂದರೆ ಸ್ವಲ್ಪ ಫೇಮಸ್ ನಿರ್ದೇಶಕರಾದವ್ರಿಗೆ ಕೋಪ ಬಂದ್ಬಿಡುತ್ತೆ, ಹೌದು. ಪಿಕ್ಕಪಲ ಬೈದು ಬಿಡ್ತಾರೆ, ಮಾತಾಡ್ತಾರೆ, ಈ ಥರದ್ದೆಲ್ಲ ನಡೀತದೆ. ಅದನ್ನೆಲ್ಲ ಸಹಿಸ್ಕೊಂಡು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನೇ ಬೈಸ್ಕೊಂಡಿದ್ದೀನಿ ಬೇಕಾದಷ್ಟು ಸರ್ತಿ. ಇಲ್ಲ ಅದು ಸಾಮಾನ್ಯ. ನಾವು ಕಲಾವಿದ್ರು ಅಂದ್ಮೇಲೆ ಲೇಟಾಗಿ ಅದಕ್ಕೆಲ್ಲ ಬಂದಿದ್ದಕ್ಕೆ. ತಲೆ ಕೊಡ್ಬೇಕು. ಒಬ್ಬರು ನಿರ್ದೇಶಕರು ಇಲ್ಲಿ JSS ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಯಾರೋ ಒಬ್ಬ ನಾನು ಮೀಸೆ ಬೋಳಿಸಲ್ಲ ಅಂತಂದ. ನಾಟಕಕ್ಕೆ ಮೀಸೆ ಬೋಳಿಸ್ಬೇಕು ಅಂತನ್ಬಿಟ್ಟು ಇತ್ತು. ಸರಿ, ಸೊ ಅವರು ಏನು ಮಾಡಿದ್ರು ಅಂತಂದರೆ, ನೀನು ಬೋಳಿಸ್ದೇ ಇದ್ದರೆ ನಿನ್ನನ್ನು ನಾಟಕಕ್ಕೆ ತಗೊಳ್ಳಲ್ಲ ಹಾಗೆ ಹೀಗೆ. ಆಮೇಲೆ ನಾವು ಅವನ್ನ ಒಪ್ಪಿಸ್ಬಿಟ್ಟು ಆಯ್ತಪ್ಪ ಬೋಳಿಸು, ನಾಟಕ ಆದರೂ ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಆ ಡೈರೆಕ್ಟ್ರ್ ಏನು ಮಾಡಿದ್ರು ಅಂತಂದರೆ, ಅವನೊಬ್ಬನ ಮೀಸೆ ಬಳಸ್ಬೇಕು, ನಮ್ಗೆಲ್ಲರಿಗೂ ನೀವು ಮೀಸೆ ಬಳಸ್ಬೇಕು ಅವ್ನ್ ಅಂತ ಜೊತೆ. ಶಿಕ್ಷೆ ಕೊಟ್ಬಿಟ್ರು. ಸರಿ. ಆ ಥರ ಆ ಥರದ ಕಷ್ಟ ನಷ್ಟಗಳನ್ನ ಅನುಭವಿಸ್ಕೊಂಡು ನಾಟಕಗಳು ಮಾಡಿದ್ದೀವಿ. ಈ ನಾಟಕ ಅನ್ನೋದು ನಮ್ಮ ಹಿಂದಿನಿಂದ ಬಂದಿದೆ ಒಂದು ಪರಂಪರೆಯಲ್ಲಿ. ಆ ನಾಟಕದಿಂದ ಒಂದು ಮಾರಲ್ನ ಕೊಟ್ಟೇ ಕೊಡ್ತೀವಿ ನಮ್ಮ ಸಮಾಜಕ್ಕೆ. ಆದ್ರೂ ನಮ್ಮ ಜನಗಳು ನಾಟಕದಲ್ಲಿ ಮಕ್ಕಳನ್ನ ಕಳ್ಸೋದಕ್ಕೆ ತುಂಬಾ ಹಿಂಜರಿತಾ ಇದ್ದಾರೆ. ಈ ಒಂದು ಹಿಂಜರಿಕೆ ಬೇಡ, ಅದು ನಮ್ಮ ಸಂಸ್ಕೃತಿ, ಅದರಿಂದ ಒಳ್ಳೇದಿದೆ, ಅದರಿಂದ ಒಂದು ದಾರಿ ಇದೆ ಮಕ್ಕಳಿಗೆ ಅಂತ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡಿ.
ಅದೇ ನಾನು ಮೊದಲೇ ಹೇಳಿದೆ ಒಂದು ಸರ್ತಿ, ನಾಟಕ ಅಂದ ತಕ್ಷಣ ಮೂಗು ಮುರಿಯೋರೇ ಜಾಸ್ತಿ, ಹೌದು. ಮಕ್ಕಳನ್ನ ಕಳಿಸಲ್ಲ, ಹಾಳಾಗ್ತಾರೆ ಮಕ್ಕಳು ಅಂತಂದ್ಬಿಟ್ಟು. ಅವ್ರಿಗೇನು ಅಂತಂದರೆ ಒಂದೇ ಒಂದು ತಲೆನಲ್ಲಿ ಓಡ್ತಾ ಇರುತ್ತೆ, ನನ್ನ ಮಗ ರ್ಯಾಂಕ್ ಬರಬೇಕು, ಅಟ್ಲೀಸ್ಟ್ ತುಂಬ ಜಾಸ್ತಿ ಮಾರ್ಕ್ಸ್ ಆದರೂ ಬರಬೇಕು. ನಮ್ಮ ಕಾಲದಲ್ಲಿ ನಾವು 50 ಮಾರ್ಕ್ಸು ಅಂತಂದರೆ ಭಾರಿ ದೊಡ್ಡದು, 60 ಮಾರ್ಕ್ಸ್ ತಗೊಂಡ್ರೆ ಫಸ್ಟ್ ಕ್ಲಾಸ್ ಅಂತಂದರೆ ತುಂಬ ದೊಡ್ಡದು. ಈಗ 99 ಬಂದ್ರೂ ತಂದೆ ತಾಯಿಗಳು ಅಯ್ಯೋ ಇನ್ನೊಂದು ಮಾರ್ಕು ನೀನು ತೆಗಿಯೋಕೆ ಆಗ್ತಾ ಇರಲಿಲ್ವಾ ಅಂತ ಹೇಳ್ತಾರೆ ಹೊರತು ಅದನ್ನು ಅಪ್ರಿಷಿಯೇಟ್ ಮಾಡಲ್ಲ. ಆದರೆ ಈ ನಾಟಕದ ಇದಕ್ಕೆ ಬರೋದಕ್ಕೆ ಹಿಂದೆ ಮುಂದೆ ನೋಡೋವಂಥ ಪರಿಸ್ಥಿತಿ ಈಗಲೂ ಇದೆ. ಅದನ್ನು ನಾವು ಕೆಲವರು ತಂದೆ ತಾಯಿಗಳು, ಪೋಷಕರು ಆಗಲಿ, ಇವ್ರು ಹೋಗಲಿ, ಸ್ವಲ್ಪ ಮುಂದುವರಿಲಿ, ನಮ್ಮ ಮಕ್ಕಳು ಬೇರೆ ಬೇರೆ ಫೀಲ್ಡಲ್ಲೂ ಕೂಡ ಬರಲಿ ಅನ್ನೋ ಒಂದು ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ನನ್ನ ಅನುಭವದಲ್ಲಿ ಏನು ಅಂತಂದರೆ, ನಾವು ನಮ್ಮ ಇಡೀ 50 ವರ್ಷಗಳ ನನ್ನ ಅನುಭವದಲ್ಲಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದಂಥ ಮಕ್ಕಳಾಗಲಿ ದೊಡ್ಡವರಾಗಲಿ ಎಲ್ಲರಿಗೂ ಒಂದು ಸ್ಟೇಜ್ ಫಿಯರ್ ಅನ್ನೋದು ಹೋಗಿದೆ, ಮಾತಾಡೋ ಧೈರ್ಯ ಬಂದಿದೆ. ಅವರು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸ್ತಾರೆ ಸ್ಕೂಲಲ್ಲೆಲ್ಲ, ಅದರಲ್ಲೆಲ್ಲ ಪ್ರೈಸ್ಗಳು ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾಟಕದ ಬಗ್ಗೆ ನೀವು ಮೂಗು ಮುರಿದೇನೆ ನಾಟಕಕ್ಕೆ ನಿಮ್ಮ ಮಕ್ಕಳುಗಳನ್ನ ಕಳಿಸಿ ಅಂತಂದ್ಬಿಟ್ಟು ನಾನು ಪ್ರೇಕ್ಷಕರಿಗೆ ಹೇಳ ಬಯಸ್ತೀನಿ. ಆಮೇಲೆ ನಿಮಗೆ ಸಿನಿಮಾ ಅಂತಂದರೆ ಅದು ಒಂದು ಸೀನ್ ಸ್ವಲ್ಪ ಕೆಟ್ಟೋಯ್ತು ಅಂದ ತಕ್ಷಣ ಕಟ್ ಮಾಡ್ತಾರೆ, ಪುನಃ ಇನ್ನೊಂದು ಸರ್ತಿ ತಗೋತಾರೆ, 10 ಸರ್ತಿ ತಗೋತಾರೆ. ನಾಟಕದಲ್ಲಿ ಹಾಗಾಗಲ್ಲ. ಒಂದು ಸರ್ತಿ ನೀವು ಸ್ಟೇಜ್ ಹತ್ತದ್ರ ಮೇಲೆ ನೀವು ಕಟ್ ಮಾಡೋದಾಗಲಿ ಇನ್ನೊಂದಾಗಲಿ ಇಲ್ಲವೇ ಇಲ್ಲ. ನಮ್ಮ ಜ್ಞಾಪಕ ಶಕ್ತಿ, ನಮ್ಮ ಅಭಿನಯ, ಅದನ್ನು ನಾವು ತೋರಿಸಲೇಬೇಕು. ಹಾಗಾಗಿ ಇದು ಸ್ವಲ್ಪ ಕಷ್ಟಕರವಾದಂಥ ಮಾಧ್ಯಮ ನಾಟಕ. ಸಿನಿಮಾದಲ್ಲಿ ಮಾಡೋದು ಸ್ವಲ್ಪ ಈಸಿ, ಅಲ್ಲಿ ಹೇಳು ಕೊಡ್ತಾರೆ, ಹೀಗೆಲ್ಲ ಹೀಗೆ, ಹಾಗೆ ಮಾಡು ಹೀಗೆ ಮಾಡು ಅಂತಂದ್ಬಿಟ್ಟು ಇದು ಮಾಡ್ತಾರೆ. ಇಲ್ಲಿ ಒಂದು ಸರ್ತಿ ಹೇಳ್ಕೊಟ್ರ ಮೇಲೆ ನಾವು ಸ್ಟೇಜ್ ಹತ್ತದ್ರ ಮೇಲೆ ಫಿನಿಶ್, ಅಲ್ಲಿ ಏನಿದ್ರು ನಾವೇ ಇದನ್ನು ತೋರಿಸ್ಕೋಬೇಕು. ಆಮೇಲೆ ಚಾಮರಾಜನಗರದಲ್ಲಿ ಈಗ ಕಲಾಮಂದಿರ ಆಗಿದೆ, ಆಗಿದ್ರೂ ಕೂಡ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ. ಈಗ ಮೈಸೂರಲ್ಲಿ ಕಲಾಮಂದಿರದಲ್ಲಿ ಒಂದು 100 ಲೈಟ್ಗಳಿವೆ, ಒಳ್ಳೆ ಸ್ಕ್ರೀನ್ಗಳಿವೆ, ಆಮೇಲೆ ಒಳ್ಳೆ ಎಲ್ಲ ರೀತಿ ಫೆಸಿಲಿಟಿನೂ ತುಂಬ ಚೆನ್ನಾಗಿದೆ. ನಮ್ಮ ಚಾಮರಾಜನಗರದಲ್ಲೇ ರಾಜ್ಕುಮಾರ್ ಕಲಾಮಂದಿರ ಅನ್ನೋ ರಾಜ್ಕುಮಾರ್ ನಮ್ಮ ಭಾಗದ ನಟರ ಹೆಸರಿನಲ್ಲಿ ಮಾಡಿ ಅದನ್ನು ಸಂಪೂರ್ಣವಾಗಿ ಅದಕ್ಕೆ ಫೆಸಿಲಿಟೀಸ್ ಕೊಟ್ಟಿಲ್ಲ. ಅದನ್ನು ಕೊಡಬೇಕು ಅಂತಂದ್ಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ತಗೊಳ್ಳೋದು ಬಾಡಿಗೆ ಅಂತ ತಗೋತಾ ಇದ್ದಾರೆ, ಆದರೆ ಒಂದು ಫೆಸಿಲಿಟಿ ಇಲ್ಲದೆ ನಾವೇ ಜನ್ರೇಟ್ರು, ನಾವೇ ಲೈಟು, ನಾವೇ ಸ್ಕ್ರೀನ್ಗಳು, ನಾವೇ ಪ್ರಾಪರ್ಟಿಯನ್ನು ಮಾಡ್ಕೊಳ್ಳೋಣ. ನಾವು ನಮ್ಮ ನಾಟಕಕ್ಕೆ ಬೇಕಾದಂಗೆ ನಾವು ಲೈಟು ಇದೆಲ್ಲ ಬೇಕಲೇಬೇಕು. ಅದಿಲ್ಲದೆ ಇದ್ದರೆ ತುಂಬ ಕಷ್ಟ ನಾಟಕ ಆಡೋದು. ಸೊ ಅದನ್ನು ಒದಗಿಸ್ಕೊಡ್ಬೇಕು ಅಂತಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೂ ಕೂಡ ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ಈಗ ಪ್ರೇಕ್ಷಕರ ಚಾಮರಾಜನಗರದಲ್ಲಿ ನಮ್ಮ ನಾಟಕಗಳಿಗೆ ನಾವು ಪ್ರೇಕ್ಷಕರ ಕೊರತೆ ಅನುಭವಿಸಿಲ್ಲ. ಆದರೂ ಕೆಲವು ಸಂದರ್ಭಗಳಲ್ಲಿ ನಾನು ನೋಡಿದ್ದೀನಿ, ನಾನು ಬೇರೆ ಬೇರೆ ತಂಡಗಳು ನಾಟಕ ಆಡಬೇಕಾದ್ರೆ ಅಲ್ಲಿಗೆ ಹೋಗಿ ಅವ್ರಿಗೂ ಕೂಡ ಬೆಂಬಲ ಕೊಡುವಂಥದ್ದು ನಮ್ಮ ಒಂದು ಕರ್ತವ್ಯ. ಹಾಗಾಗಿ ನಾನು ಹೋಗಿದ್ದೀನಿ ಸುಮಾರು ನಾಟಕಗಳಾದಾಗ ಸ್ವಲ್ಪ ಪ್ರೇಕ್ಷಕರ ಕೊರತೆ ಇರುತ್ತೆ. ನಾಟಕಗಳಿಗೆ ಏನು ಅಂತಂದರೆ ನಾವು ಎಲ್ಲ ಖರ್ಚು ವೆಚ್ಚಗಳನ್ನ ಟಿಕೆಟಿನ ಆಧಾರದ ಮೇಲೆ ಅಥವಾ ಕನ್ನಡ ಸಂಸ್ಕೃತಿ ಇಲಾಖೆಯವರು ನಮ್ಮ ಸ್ಪಾನ್ಸರ್ ಮಾಡಬೇಕು. ಸ್ಪಾನ್ಸರ್ ಮಾಡಿದ್ರೆ ಅವರೊಂದಷ್ಟು ದುಡ್ಡು ಕೊಡ್ತಾರೆ, ಇನ್ನೊಂದಷ್ಟು ದುಡ್ಡು ಹಾಕ್ಬಿಟ್ಟು ಹೇಗೋ ಇದು ಮಾಡ್ಕೋಬೋದು. ಈಗ ಒಂದು ನಾಟಕ ಮಾಡಬೇಕು ಅಂತಂದರೆ ಹೆಚ್ಚು ತುಂಬ ಕಡಿಮೆನಲ್ಲಿ ಮಾಡ್ತೀನಿ ಅಂತಂದರೆ 70-80 ಸಾವಿರ ರೂಪಾಯಿ ಬೇಕು. ತುಂಬ ಅದ್ದೂರಿಯಾಗಿ ಮಾಡ್ತೀನಿ ಅಂತಾರೆ 5 ಲಕ್ಷ 6 ಲಕ್ಷ ಈ ಥರ ಎಲ್ಲ ಬೇಕು. ಕಡೆ ಪಕ್ಷ 1 ಲಕ್ಷದ ಹತ್ತಿರ ಖರ್ಚು ಬಂದೇ ಬರುತ್ತೆ. ಆ ಥರ ಇರಬೇಕಾದ್ರೆ ಅಷ್ಟೆಲ್ಲ ನಾವು ಶ್ರಮ ಹಾಕಿ ಒಂದು ನಾಟಕ ತಂದಿರಬೇಕಾದ್ರೆ ಪ್ರೇಕ್ಷಕರ ಬೆಂಬಲನೇ ನಮ್ಗೆ ಅತಿ ಮುಖ್ಯ. ಹಾಗಾಗಿ ಯಾವುದೇ ತಂಡ ನಾಟಕ ಮಾಡಲಿ, ಯಾವುದೇ ತಂಡ ನೃತ್ಯ ಮಾಡಲಿ, ಸೊ ಅಲ್ಲಿಗೆ ಪ್ರೇಕ್ಷಕರು ಬಂದು ಅವ್ರಿಗೆ ಬೆಂಬಲಿಸಬೇಕು, ಅವರು ಬೆಳವಣಿಗೆ ಕಾಣೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಲೂ ಕೂಡ ನಾನು ಈ ಸಂದರ್ಭದಲ್ಲಿ ಚಾಮರಾಜನಗರದ ಕಲಾಭಿಮಾನಿ ಜನತೆಯಲ್ಲಿ ಕೂಡ ಮನವಿ ಮಾಡಿಕೊಂಡೆ. ಸ್ನೇಹಿತರೆ, ನೋಡಿದ್ರಿ ನಮ್ಮ ನಾಟಕ ಅಕಾಡೆಮಿ ಪುರಸ್ಕೃತರಾದ ಅಬ್ರಹಾಂ ಡಿ ಸಿಲ್ವರ್ ಅವರು ಹೇಗೆ ಯಾವ್ಯಾವ ರೀತಿ ಕಷ್ಟ ಇದೆ ನಾಟಕದಲ್ಲಿ, ಹಾಗೂ ನಾಟಕದ ಲೈನಿಗೆ ಬಂದು ನಮ್ಮ ಮಕ್ಕಳು ಹಿಂದುಳಿದಿದ್ರು ಅವರಿಗೆ ಒಂದು ಟ್ಯಾಲೆಂಟನ್ನು ಕೊಟ್ಟು ಅವ್ರನ್ನ ಮುಂದುವರಿಸಿ ಅವರಿಗೆ ಜೀವನದಲ್ಲಿ ಒಂದು ಸಾಧನೆ ಮಾಡೋಕ್ಕೆ ಒಂದು ಅವಕಾಶ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ನೀವು ನಿಮ್ಮ ಮಕ್ಕಳು ಅಥವಾ ನೀವೇ ಆಸಕ್ತರಿದ್ದರೆ ನಾಟಕ ಕಲಿಬೇಕು ಅಥವಾ ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ತೋರಿಸ್ಕೊಡೋಕ್ಕೆ ಇಷ್ಟಪಡೋರು ಈ ಕೆಳಗಡೆ ಕೊಟ್ಟಿದ್ದೀವಿ ಶಾಂತಲಾ ಕಲಾವಿದರ ನಂಬರು, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.
ನಿಮ್ಮ ಮಕ್ಕಳಲ್ಲಿರೋ ಟ್ಯಾಲೆಂಟ್ನ ಅವರು ಹೊರಗೆ ತರ್ತಾರೆ. ಏನೂ ಇಲ್ಲ ನನ್ನ ಮಗಂಗೆ ಅಂತ ಹಿಂಜರಿಬೇಡಿ. ನೀವು ಕರ್ಕೊಂಬಂದು ಸೇರಿಸಿದ್ರೆ ಆ ಮಗುವಿನಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಇವರು ಕಲಿಸಿ ಹೊರಗೆ ತಂದು ಒಂದು ವೇದಿಕೆಯನ್ನು ಕಲ್ಪಿಸ್ಕೊಡ್ತಾರೆ. ಈ ಒಂದು ಒತ್ತಡದ ಜೀವನದ ಮಧ್ಯ ನಮ್ಮ ಹಸಿರು ಪಡೆ ಹಸಿರು ಜೀವನಕ್ಕೆ ಟೈಮ್ನ ಕೊಟ್ಟು ಈ ಒಂದು ವಿಷಯನ ತಿಳಿಸ್ಕೊಟ್ರಿ. ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು.